ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನಾನು ನಿಮ್ಗೆ ಎಕ್ದಮ್ ಪರ್ಫೆಕ್ಟ್ ಶೇಪ್ ಮತ್ತು ಟೆಕ್ಸ್ಚರ್ ಇರೋವಂಥ ಗುಲಾಬ್ ಜಾಮೂನ್ ಹೇಳ್ಕೊಡತ್ತೀನಿ. ಭಾಳಷ್ಟು ಸರ್ತಿ ಜಾಮೂನ್ ಮಾಡಿದಾಗ ಒಂದು ಎಣ್ಣೆಗೆ ಹಾಕಿದಾಗ ಒಡಿತಾವ, ಇಲ್ಲಂದ್ರಪ್ಪ ಹಾರ್ಡ್ ಆಗಿರ್ತಾವ. ಸೊ ಬರ್ರಿ ಪರ್ಫೆಕ್ಟ್ ಗುಲಾಬ್ ಜಾಮೂನ್ ಮಾಡೋದು ಹೆಂಗಂತ ನಾ ಹೇಳ್ಕೊಡ್ತೀನಿ. ಸೊ ಇದು ನಾನು MTRದ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿನಿ. ಸೊ ಇದನ್ನು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಬೌಲ್ ಒಳಗೆ ಫುಲ್ ಎಲ್ಲನೂ ಹಾಕ್ಕೊಳಕತ್ತೀನಿ. ಸೊ ಒಳಗೆ ಗಟ್ಟಿ ಆಗಬಾರ್ದಂತಂದ್ರೆ ಒಂದು 2 ಪಿಂಚಷ್ಟು ನಾ ಇಲ್ಲಿ ಸಕ್ರೆನ ಉದುರಿಸ್ಕೊಳಕತ್ತೀನಿ. ಹಂಗೆ ಇದಕ್ಕೆ ನಾವು ಒಂದು ಸ್ವಲ್ಪ ಹಾಲು ಹಾಕ್ಕೊತಾನೆ ಇದನ್ನು ಚೆಂದಂಗೆ ನಾದ್ಕೋತೀನಿ. ಇದು ಸ್ವಲ್ಪ ಬಿಸಿ ಇರೋ ಹಾಲು, ಎಕ್ದಮ್ ಲ್ಯೂಕ್ ವಾಮ್ ಅಂತೀವಲ್ಲ ಆ ಥರ ಇರೋ ಹಾಲು. ಸೊ ಇದನ್ನು ನೋಡ್ಕೊತ ಕನ್ಸಿಸ್ಟೆನ್ಸಿ ನೋಡ್ಕೊತ ನೀವು ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗ್ರಿ. ಆ್ಯಕ್ಚುಲಿ ನಾವು ಯಾವಾಗಲೂ ಗಟ್ಟಿಯಾಗಿ ಹಿಟ್ಟು ಕಲಿಸ್ತೀವಿ. ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋವಂಥ ಟ್ರಿಕ್ಸ್ ನನಗೆ. ಬಿಕಾಸ್ ಆಕಿ ಮಗನ ಬರ್ಡೇ ಪಾರ್ಟಿನಾಗ ಈ ಥರ ಜಾಮೂನ್ ಮಾಡಿದ್ಲು. ನನಗಂತೂ ಭಯಂಕರ ಸೇರಿತ್ತು. ಸೊ ನಾ ಆಕಿ ಕಡೆಯಿಂದನೇ ಕೇಳ್ಕೊಳತ್ತಿರೋದು ಇದು. ಸೊ ಈ ಥರ ಹಿಟ್ಟು ನಾದ್ಕೊಂಡ್ರೆ ಸಾಕು. ಇದನ್ನು ಮುಚ್ಚಿಟ್ಬಿಡೋಣ. ಈಗ ನಾನು ಶುಗರ್ ಸಿರಪ್ ಮಾಡ್ಕೋತೀನಿ. ಇದಕ್ಕೆ ನಾವು 1 ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಅದಕ್ಕೆ 3/4 ಬೌಲಷ್ಟು ಇಲ್ಲಿ ನಾನು ಅದು ಬೌಲಿಂದನೇ ನೀರು ಮೆಷರ್ ಮಾಡಿ ಹಾಕ್ಕೊಳತ್ತೀನಿ. ಯಾವಾಗಲೂ ಮೆಷರ್ಮೆಂಟ್ ಕರೆಕ್ಟಾಗಿ ಇಟ್ಕೊರಿ ನೀವು, ಆವಾಗ ಪಾಕ ಸಖತ್ತಾಗಿ ಬರ್ತೈತಿ. ಈಗ ಇದನ್ನು ಒಲೆ ಮ್ಯಾಗ ನಾನು ಕುದಿಯಾಕಿಟ್ಟೀನಿ. ಹಂಗೆ 1 ಯಾಲಕ್ಕಿನ ಇಲ್ಲಿ ಸ್ವಲ್ಪ ಜಜ್ಕೊಂಡು ನಾ ಇದನ್ನು ಹಿಂಗೆ ಹಾಕ್ಕೊಳಕತ್ತೀನಿ. ಸೊ ನೋಡ್ಬೋದು ಪಾಕ ಇಲ್ಲಿ ಕುದಿಯಾಕತ್ತೈತಿ. ಆ್ಯಕ್ಚುಲಿ ನಾವು 1 ಏಳಿ ಅಂತಲೇ ಪಾಕ ತಗೋತೀವಿ ಇಲ್ಲಿ. ಸೊ ಈ ಥರ ಸ್ಟಿಕ್ಕಿ ಬಂದ್ರೆ ಸಾಕು. ಮತ್ತೊಂದು ಏನಂದ್ರೆ ಕೈಯಿಂದ ಹಿಂಗೆ ಮುಟ್ಟಿದಾಗ ಕೈ ಒಳಗೊಂಥರ ಆಯ್ಲಿ ಫಾರ್ಮ್ ಥರ ಆಗಬೇಕು. ಅಷ್ಟಾದ್ರೆ ನಮ್ಮದು ಪಾಕ ರೆಡಿ ಆಗಿರ್ತೈತಿ. ಈಗ ಇದ್ರನ್ಯಾಗ ನಾನು ಕೇಸರಿ ದಳಗಳನ್ನ ಹಾಕ್ಕೊಂಡಿನಿ. ಏನೋ ಒಂದು ಸ್ವಲ್ಪ ಚಂದ ಅನ್ನಿಸ್ತೈತಿ. ಒಂಚೂರು ಶುಗರ್ ಸಿರಪಿಗೆ ಕಲರ್ ಬರ್ತೈತಿ. ಸೊ ಈಗ ನೋಡ್ಬೋದಾ ಒಂದು 10-15 ನಿಮಿಷ ನಾ ಇದನ್ನು ಹಂಗೆ ಮುಚ್ಚಿಟ್ಟಿದ್ನಿ. ಇದು ಆಲ್ಮೋಸ್ಟ್ ಸೆಟ್ ಆಗೈತಿ. ಆದ್ರೆ ಕೆಳಗಡೆ ಈ ಥರ ನೋಡ್ರಿ ಹಿಂಗಿರೋದಕ್ಕೆ ನೀವೇನು ಅನ್ಕೋತೀರಿ, ಕೆಲವೊಂದು ಸರ್ತಿ ಇಷ್ಟು ಅಳಕಾಗಿ ಹಿಟ್ಟು ನಾದಿದ್ರೆ ಜಾಮೂನ್ ಬರ್ತಾವೋ ಇಲ್ಲೋ ಅಂತ ಹೇಳಿ ಅನ್ಕೋತೀವಿ. ಒಂಚೂರು ಎಣ್ಣೆ ಹಚ್ಕೊಂಡು ಈ ಥರ ಇದನ್ನು ಎರಡೂ ಕೈಯೊಳಗೆ ಇಟ್ಟು ಚೆಂದಂಗೆ ನಾದದಂಗೆ ಮಾಡ್ಬೇಕು. ಎರಡೂ ಕೈಯೊಳಗೆ ಇದನ್ನು ರಬ್ ಮಾಡಬೇಕಾದ್ರೆ ಎಕ್ದಮ್ ಸ್ಮೂತ್ ಟೆಕ್ಸ್ಚರ್ ಫಾರ್ಮ್ ಆಗೋಕೆ ಶುರು ಆಗ್ತೈತಿ. ಒಂದು 2-3 ನಿಮಿಷ ಈ ಥರ ಮಾಡ್ಕೊಂಡ್ರೆ ನೋಡ್ಬೋದು ಎಕ್ದಮ್ ಇದು ಮಸ್ತ್ ಫಾರ್ಮ್ ಆಗ್ತೈತಿ. ಕೈಯೊಳಗೆ ಮುಟ್ಟಿದ್ರೆ ಸಾಕು, ನಾವು ಹೂರ್ಣಕ್ಕದು ಹಿಟ್ಟು ಮಾಡಿರ್ತೀವಲ್ಲ ಆ ಥರ ಅನ್ನಿಸ್ತೈತಿ. ಭಾಳ ಅಂದ್ರೆ ಭಾಳ ಸಾಫ್ಟ್ ಇರ್ತೈತಿ. ಏನೂ ಯೋಚನೆ ಮಾಡೋಕೆ ಹೋಗಬೇಡ್ರಿ, ಯಾಕಂದ್ರೆ ಇದು ರೌಂಡ್ ಮಾಡಿದಾಗ ಬಾಲ್ಸ್ ಶೇಪ್ ಬರ್ತೈತಿ. ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ನಾ ಈ ಥರ ಮೊದಲು ಒಂದು ಸರ್ತಿ ಟ್ರೈ ಮಾಡಾಕತ್ತೀನಿ. ಸೊ ನಿಮಗೆ ತೋರಿಸ್ಕೊತಾನೆ ಹೊಂಟೀನಿ ನಾನು. ಸೊ ನೋಡ್ಬೋದು ಚೆಂದಂಗೆ ನಾ ಇಲ್ಲಿ ಉಂಡೆ ಕಟ್ಕೊಳಕತ್ತೀನಿ. ಏನೂ ತೊಂದರೆ ಇಲ್ಲ, ನೀಟಾಗೇನ ಬರ್ತಾವೆ. ನಾವು ಯಾವಾಗಲೂ ಜಾಮೂನ್ಗೆ ಯಾವ ಥರ ಹಿಟ್ಟು ಕಲಿಸ್ದಾಗ ಬರ್ತಾವಲ್ಲ ಅದೇ ಥರನ ಇದೂ ಬರ್ತೈತಿ. ಸೊ ವರಿ ಮಾಡೋದೇನು ಬೇಕಾಗಿಲ್ಲ, ಜಾಮೂನ್ ಮಾತ್ರ ನೀಟ್ ಆ್ಯಂಡ್ ಕ್ಲೀನಾಗೇನ ಬರ್ತಾವೆ. ಸೊ ಈ ಥರ ಮಾಡಿ ನಾನು ಒಂದೊಂದು ಮಾಡಿ ಉಂಡೆ ಕಟ್ಕೊಳಕತ್ತೀನಿ. ನಾವಿಬ್ಬರು ಸೇರೇನ ಮಾಡಾಕತ್ತೀವಿ ಇದನ್ನು. ಸೊ ನೀಟಾಗಿ ಎಲ್ಲ ಉಂಡೆಗಳ್ನು ನಾ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ಇವೇನಿಲ್ಲ ಅಂದರೂ ಒಂದು 20-25 ಆಗ್ಯಾವ. ಹಂಗೆ ಇದು ಸೈಡ್ ಬೈ ನಾ ಎಣ್ಣೆ ಕಾಯಾಕಿಟ್ಟಿದ್ನಿ, ಯಾಕೆಂದರೆ ಜಾಮೂನ್ ಫ್ರೈ ಮಾಡಬೇಕಲ್ಲ. ಸೊ ಯಾವಾಗಲೂ ಎಣ್ಣೆ ಚಲೋ ಕಾದ್ಮೇಲೆ ಅದನ್ನು ಉಂಡೆಗಳ್ನ ಒಂದೊಂದು ಹಾಕಿ ಫ್ರೈ ಮಾಡ್ಕೋರಿ. ಎಕ್ದಮ್ ಒಂದೇ ಸರ್ತಿನ ಕಡ್ಚಿಗೆಯಿಂದ ಹೊಳ್ಸಕ್ಕೆ ಹೋಗಬೇಡ್ರಿ. ಒಂದು ಸರ್ತಿ ಈ ಥರ ಬೌಲ್ನ ಶೇಕ್ ಮಾಡ್ಕೋರಿ, ಕಡಾಯಿನ ಒಂಚೂರು ಶೇಕ್ ಮಾಡಿರಿ. ಯಾವಾಗ ನಮಗೆ ಇವು ಸ್ವಲ್ಪ ಗಟ್ಟಿ ಆಗ್ಯಾವಂತ ಅನ್ನಿಸ್ತೈತಲ್ಲ ಆಮ್ಯಾಗ ನಾವು ಈ ಥರ ಜಾರಿ ಸೌಂಡ್ ಹಾಕಿದ್ರೆ ಸಾಕು. ಇಲ್ಲಾಂದ್ರೆ ಫಸ್ಟ್ ನಾವು ಅದನ್ನು ಡಿಸ್ಟರ್ಬ್ ಮಾಡಿಬಿಟ್ವಿ ಅಂದ್ರೆ ಒಡ್ಕೋತಾವ. ಸೊ ನೋಡ್ಬೋದು ಎಕ್ದಮ್ ಡಬಲ್ ಆಗ್ಯಾವಲ್ಲ ಸೈಜ್. ಇಷ್ಟು ಕಲರ್ ಬಂದ್ರೆ ನಮಗೆ ಸಾಕು. ಜಾಮೂನ್ ಸಖತ್ತಾಗಿ ಆಗಿರ್ತಾವ. ಟ್ರಸ್ಟ್ ಮೀ, ಇವು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತಾವೆ. ನೀವು ತಪ್ಪಲಾರ್ದ ಒಂದು ಸರ್ತಿ ಟ್ರೈ ಮಾಡಿರಿ. ಸೊ ಈಗ ಇವನ್ನ ನಾನು ಒಂದು ಪ್ಲೇಟ್ನಾಗ ಇಲ್ಲಿ ತಕ್ಕೊಳಕತ್ತೀನಿ. ಒಂದು 2 ನಿಮಿಷ ಇದು ತಣ್ಣಗಾಗಕ್ಕೆ ಬಿಡ್ತೀನಿ ನಾನು. ಬಟ್ ನಾ ಶುಗರ್ ಸಿರಪ್ನಾಗ ಹಾಕೋಕ್ಕಿಂತ ಮುಂಚೆ ಶುಗರ್ ಸಿರಪ್ ಒಂಚೂರು ನಾನು ಉಗುರು ಬೆಚ್ಚಗೆ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ನೋಡಿರಿ ಇಲ್ಲಿ 2ನೇ ಬ್ಯಾಚ್ ನಾನು ಹಾಕಿ ಫ್ರೈ ಮಾಡತ್ತೀನಿ. ಒಂದೇ ಸರ್ತಿ ಭಾಳಷ್ಟು ಹಾಕಬೇಡ್ರಿ. ಈ ಥರ ಕಡಾಯಿನ ಒಂಚೂರು ಅಳಿಗಾಡ್ಸ್ಕೊಂಡು ಮಾಡಿರಿ. ಸೊ ಎಲ್ಲ ಕಡೆನೂ ಮಸ್ತ್ ಬೇಯ್ತಾವೆ. ಈಗ ನೋಡಿರಿ ಶುಗರ್ ಸಿರಪ್ನ ಒಂದು ಸ್ವಲ್ಪ ಲ್ಯೂಕ್ ವಾಮ್ ಬಿಸಿ ಮಾಡ್ಕೊಂಡಿನಿ. ಆಮೇಲೆ ನಾನು ಜಾಮೂನ್ ಹಾಕ್ಕೊಳಕತ್ತೀನಿ. ಎವ್ರಿ ಟೈಮು ಅಷ್ಟು ಯಾವಾಗಲೂ ಜಾಮೂನ್ ಪಾಕದೊಳಗೆ ಹಾಕೋಕ್ಕಿಂತ ಮುಂಚೆ ಅದೊಂದು ಸ್ವಲ್ಪರ ಬಿಸಿ ಇರಬೇಕಾ, ಆವಾಗ ಚೆಂದಂಗೆ ನೀಟಾಗಿ ನೋಡಿರಿ ಈ ಥರ ರಸನ ಹೀರ್ಕೋತಾವಿವ.
ಸೊ ಈಗ ಆಲ್ಮೋಸ್ಟ್ ನಾನು ಎಲ್ಲ ಜಾಮೂನ್ನ ಫ್ರೈ ಮಾಡ್ಕೊಂಡಿನಿ, ಶುಗರ್ ಸಿರಪ್ ಒಳಗೂ ಹಾಕೀನಿ. ಇವು ಇನ್ನೇನಿಲ್ಲ ಅಂದ್ರೂ 2 ತಾಸಾದರೂ ನೀವು ಬಿಡಬೇಕಾ, ಬಟ್ ಓವರ್ ನೈಟ್ ಬಿಟ್ರೆ ಅಂದ್ರೆ ಭಾಳ ಮಸ್ತ್ ಇರ್ತಾವೆ. ನಾ ಇಲ್ಲಿ ಓವರ್ ನೈಟ್ ಬಿಡಾತೀನಿ, ಯಾಕಂದ್ರೆ ನಾ ಇದನ್ನು ರಾತ್ರಿ ಮಾಡೀನಿ. ಸೊ ಬೆಳಿಗ್ಗೆ ಎದ್ದಾಗ ನೋಡ್ರಿ ಎಷ್ಟು ಮಸ್ತ್ ಜಾಮೂನು ಫುಲ್ ಡಬಲ್ ಸೈಜ್ ಮೇಲೆ ಆಗ್ಯಾವ. ಏನು ಕಮ್ಮಿ ಅದಾವಂತ ಯೋಚನೆ ಮಾಡತ್ತೀರೇನ್ರಿ? ರಾತ್ರಿನ ಬಿಸಿ ಬಿಸಿ ಇದ್ದಿದ್ವ ಜಾಮೂನು ಒಂದು ಎಲ್ಲರೂ 2 ಮಾಡಿ ತಿಂದುಬಿಟ್ಟಾರ. ಸೊ ಇವು ಉಳ್ದಿರೋ ಜಾಮೂನ. ಸೊ ರಾತ್ರಿ ನನಗಂತೂ ಪರ್ಟಿಕ್ಯುಲರ್ಲಿ ಬಿಸಿ ಬಿಸಿ ಜಾಮೂನು ತಿನ್ನೋಕೆ ಭಾಳ ಸೇರ್ತೈತಿ. ಸೊ ಈಗ ನೋಡಿರಿ, ನಾನು ನಿಮ್ಗೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಇದು ಸೈಜ್ ಅಂತೂ ಡಬಲ್ ಆಗೈತಿ, ಶೇಪ್ ಅಂತೂ ಬಂದೈತಿ. ನಿಮಗೆ ಟೆಕ್ಸ್ಚರ್ ಒಂದು ಗೊತ್ತಾಗಬೇಕಲ್ಲ. ಸೊ ನೋಡಿರಿ, ನಾನು ಇದನ್ನು ಕಟ್ ಮಾಡೀನಿ. ಇದು ಒಳಗಿಂದ ಎಷ್ಟು ಸಾಫ್ಟ್ ಐತಿ, ಎಕ್ದಮ್ ರಸೀಲಾ ಅಂತೀವಲ್ಲ ಆ ಥರ. ಒಟ್ಟು ಒಂದು ಸ್ವಲ್ಪನೂ ಗಟ್ಟಿ ಅನ್ಸ್ವಲ್ದ. ಸೊ ನೀವು ಆಲ್ಮೋಸ್ಟ್ ನೋಡ್ಬೋದು ಎಷ್ಟು ಸ್ಪಾಂಜಿ ಬಂದೈತಿ. ಇದು ನಿಜವಾಗ್ಲೂ ಅಷ್ಟು ಜ್ಯೂಸಿ ಐತಿ. ಇದು ಪರ್ಫೆಕ್ಟ್ ಜಾಮೂನ್ ಬಂದೈತಿ. ನಂಗಂತೂ ಭಾಳ ಮಸ್ತ್ ಅನ್ನಿಸ್ತು. ಸೊ ಈಗ ನೋಡಿರಿ, ಎಲ್ಲ ಜಾಮೂನೂ ಡಿಶ್ ಔಟ್ ಮಾಡ್ಕೋತೀನಿ ನಾನೀಗ. ಸೊ ಈ ಥರ ಒಂದು ಬೌಲ್ ಒಳಗೆ ನಾ ಹಾಕ್ಕೊಳಕತ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಬಂದಾವ. ಯಾವಾಗಲೂ ಜಾಮೂನ್ ಮಾಡಬೇಕಾದ್ರೆ ಒಂದು ಹಿಟ್ಟನ್ನು ನಾವು ಸರಿಯಾಗಿ ಕಲಿಸ್ಕೊಂಡ್ವಿ ಅಂದ್ರೆ ಜಾಮೂನ್ ಮಸ್ತ್ ಬರ್ತಾವೆ. ಮತ್ತೊಂದು ಏನಂದ್ರೆ ಶುಗರ್ ಸಿರಪ್ ಅದೇನರ ಸರಿ ಪಾಕ ಬರಲಿಲ್ಲಪ್ಪ ಅಂತಂದ್ರೆ ಒಂಥರ ಸಕ್ರೆ ಒಣಗ್ದಾಗ ಹೆಂಗೆ ಅನ್ನಿಸ್ತೈತಲ್ಲ, ಗಟ್ಟಿ ಗಟ್ಟಿ ಆ ಥರ ಅನ್ನಿಸ್ತೈತಿ. ಸೊ ಎರಡೂ ನೀವು ಪರ್ಫೆಕ್ಟ್ ಮೆಷರ್ಮೆಂಟ್ ಒಳಗೆ ಮಾಡಿದ್ರಿ ಅಂದ್ರೆ ಎಕ್ದಮ್ ನಮ್ದು ಹೊರಗಡೆ ಮಾರ್ಕೆಟ್ನಾಗ ಏನು ಸಿಗ್ತಾವಲ್ಲ ಅದೇ ಥರ ಪರ್ಫೆಕ್ಟ್ ಜಾಮೂನ್ ಬರ್ತಾವೆ. ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಳತ್ತೀನಿ. ಸೊ ಇದನ್ನು ನೋಡಿದರೆ ಯಾರಿಗಾದ್ರೂ ಪಟ್ ಅಂತ ಹೋಗಿ ಜಾಮೂನ್ ಮಾಡ್ಕೊಂಡು ತಿನ್ಬೇಕಂತನ ಅನ್ನಿಸ್ತೈತಿ. ಸೊ ಅಷ್ಟು ಸಖತ್ ಬಂದೈತಿ. ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ನಿಮಗೆ ಹೆಂಗೆ ಬಂದ್ವು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಮರೆಯೋಕೆ ಹೋಗಬೇಡ್ರಿ. ಮತ್ತು ಮುಂದಿನ ವಿಡಿಯೋನಾಗ ನಿಮಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.